ನಮಸ್ಕಾರ, ನಾನು ಜಯಶ್ರೀರಾಜು. ಭಾವನಾ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಲಾಕ್ಡೌನ್ ಟ್ಯಾಲೆಂಟ್ಗಾಗಿ ಮತ್ತೊಮ್ಮೆ ನಿಮ್ಮ ಮುಂದೆ. ಮಕ್ಕಳೇ, ನಾನು ನಿಮ್ಗೆ ಲಾಕ್ಡೌನ್ ಟ್ಯಾಲೆಂಟ್ ಅಂತ ಹೇಳ್ಬಿಟ್ಟು ಒಂದಲ್ಲ ಒಂದು ಟಾಸ್ಕ್ ಕೊಡ್ತಾ ಇದ್ದೆ. ನೀವು ಕೂಡ ಮಾಡ್ತಾನೆ ಇದ್ರಿ. ನಿಜವಾಗ್ಲೂ ಈ ಲಾಕ್ಡೌನ್ ಅನ್ನೋದು ನನಗಂತೂ ತುಂಬಾ ಖುಷಿ ಕೊಡ್ತು. ಹೇಗಂದ್ರೆ ಪ್ರತಿ ಸರ್ತಿ ನಿಮ್ದು ಒಂದಲ್ಲ ಒಂದು ಟ್ಯಾಲೆಂಟ್ ನಾನು ನೋಡ್ತಾನೆ ಇದ್ದೆ. ಇದರಿಂದ ನಾನು ಖುಷಿ ಕೊಟ್ಟಿರೋದು. ಹಾಗೆ ನೀವು ಕೂಡ ತುಂಬಾ ಖುಷಿ ಪಟ್ರಿ. ಯಾಕಂದ್ರೆ ಕೆಲವರು ಡ್ರಾಯಿಂಗ್ ಮಾಡಿದ್ರು, ಕೆಲವರು ಆರ್ಟ್ ಅಂಡ್ ಕ್ರಾಫ್ಟ್ ಮಾಡಿದ್ರು, ಕೆಲವರು ಡಾನ್ಸ್ ಕಳಿಸಿದ್ರು, ಇನ್ ಕೆಲವರು ಹಾಡಿದ್ರು, ಹೀಗೆ ಏನೇನೋ ಕಳಿಸಿದ್ರಿ. ಹಾಗೆ ಈ ಸಲ ಕೂಡ ನಮ್ಮ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ, ಕೆಲವೊಂದ್ ಕಡೆ ಆನ್ಲೈನ್ ಕ್ಲಾಸಸ್ ನಡೀತಾ ಇದೆ. ಆದ್ರೂ ಕೂಡ ಅವರ ಟ್ಯಾಲೆಂಟ್ ಅನ್ನ ತೋರ್ಸೋದ್ರಲ್ಲಿ ಎಷ್ಟು ಮುಂದಿದ್ದಾರೆ ಅಂತ ಹೇಳಿದ್ರೆ ಒಬ್ಬೊಬ್ರದೇ ಟ್ಯಾಲೆಂಟ್ ನೋಡ್ತಾ ಇದ್ರೆ ಖುಷಿ ಆಗ್ತಾ ಇದೆ. ನೀವು ಕೂಡ ಅಷ್ಟೇ ಮಕ್ಕಳ, ಈಗ್ಲೂ ಇದ್ರೆ ನೀವು ಏನಾದ್ರು ವಿಡಿಯೋ ಮಾಡಿದ್ರೆ ಇನ್ನೂ ಕಳಿಸ್ಬೋದು. ಯಾಕಂದ್ರೆ ಇನ್ನೊಂದ್ 2 ಎಪಿಸೋಡ್ ಅಷ್ಟರಲ್ಲಿ ನಾವು ಮುಗಿಸ್ಬೇಕು. ಲಾಕ್ಡೌನ್ ಕೂಡ ಮುಗ್ದೋಗ್ಬಿಡತ್ತೆ. ಅದಕ್ಕೋಸ್ಕರ ಇವತ್ತು ನಾವು ಯಾರ್ಯಾರ್ದು ಲಾಕ್ಡೌನ್ ಟ್ಯಾಲೆಂಟ್ ಅಲ್ಲಿ ಬಂದಿರುವಂತಹ ಹಾಡು, ನೃತ್ಯ, ಏಕಪಾತ್ರ ಅಭಿನಯ ಹೀಗೆ ಏನು ಅಂತ ತಿಳ್ಕೊಳ್ಳೋಣ. ಈಗ ಬಂದಿರೋದನ್ನ ನೋಡಿದ್ಮೇಲೆ ಯಾರು ಅಂತ ನಾನು ಹೇಳ್ತೀನಿ. ನೋಡಿ ಮಕ್ಕಳೇ, ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗು. ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗು. ಭಾರತೀಯರ ವಿಶ್ವ ಪ್ರೇಮವ ಮೆರೆಸುವ ಜ್ಞಾನಿ ನೀನಾಗು. ಭಾರತೀಯರ ಭವ್ಯ ಭವಿಷ್ಯವ ಬೆಳಗುವ ವಿಜ್ಞಾನಿ ನೀನಾಗು. ಬೆಳಗುವ ವಿಜ್ಞಾನಿ ನೀನಾಗು. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಭೂಮಂಡಲದ ಹಾಹಾಕಾರವ ನೀಗುವ ಶಕ್ತಿಯು ನೀನಾಗು.
ಕಾಣುವ ಯೋಗಿಯು ನೀನಾಗು, ಕಾಣುವ ಯೋಗಿಯು ನೀನಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು, ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ನೋಡಿದ್ರ ಎಷ್ಟ್ ಚೆನ್ನಾಗಿ ಹಾಡದ್ಲಲ್ಲ ಈ ಹುಡುಗಿ. ಯಾರು ಹೇಳಿ? ಸಂಜನಾ ನಾಯ್ಕ್, ಹೊನ್ನಾವರದ ಹುಡುಗಿ. ತುಂಬಾ ಚೆನ್ನಾಗಿ ಹಾಡದ್ಲು. ಹಾಗೆ ಈಗ ಮುಂದೆನೂ ಕೂಡ ಒಂದು ಪುಟ್ಟ ಪ್ರತಿಭೆ ಯಾವ್ದು ಅಂತ ನೋಡೋಣ. ನೋಡಿದ್ಮೇಲೆ ಯಾರು ಅಂತ ಹೇಳ್ತೀನಿ ನಾನು. ಬನ್ನಿ ನೋಡೋಣ. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕ್ಯಾಥರಿನ್. ನಾನಿವತ್ತು ಕಾಮನ್ ಆಗಿ ಎಲ್ರ ಮನೇಲಿ ನಡೆಯೋ ಅತ್ತೆ ಸೊಸೆ ಜಗಳದ ಬಗ್ಗೆ ಮಾಡ್ತಿದ್ದೀನಿ. ಯಪ್ಪ, ಈ ಮನೆ ಕೆಲಸ ಮಾಡಿ ಮಾಡಿ ನನ್ನ ಸೊಂಟನೇ ಬಿದ್ದೋಯ್ತು. ಅದ್ರಲ್ಲಿ ಬೇರೆ ಏನ್ ಶೆಕೆ ಅಂತೀರಾ? ಓಹ್, ನಾನು ಇದ್ರ ಮಧ್ಯೆ ಮೇಕಪ್ ಮಾಡ್ಕೊಳೋದೇ ಮರ್ತೋಗಿದ್ದೀನಿ. ಮೇಕಪ್ ಮಾಡ್ಕೊಂಡು ಫೇಸ್ಬುಕ್ ಸ್ಟೋರಿಯನ್ನ ಹಾಕೋಣ. ಲಿಪ್ಸ್ಟಿಕ್ ಅದು ಕಮ್ಮಿ ಆಯ್ತು ಅನ್ಸುತ್ತಲ್ಲ. ಹಾ, ಈಗ ಕರೆಕ್ಟ್ ಆಗಿದೆ. ನಿನ್ನೆ ಹಾಕಿದ ಪೋಸ್ಟ್ಗೆ ಬೇರೆ 300 ಲೈಕ್ಸ್ ಮಾತ್ರ ಬಂದಿದೆ. ಓ, ಸೊಸೆ ಸೊಸೆ ಒಂದ್ ಲೋಟ ಕಾಫಿ ತಗೋಬಾ. ಅದು ಎಲ್ಲ ಹಾಳಾಗೋದ್ಲು. ಯಾವಾಗ ನೋಡಿದ್ರು ಫೇಸ್ಬುಕ್ ವಾಟ್ಸ್ಆಪ್ ಅನ್ಕೊಂಡೇ ಇರ್ತಾಳೆ. ಆ ಮೊಬೈಲ್ ಇಟ್ಕೊಂಡ್ಬಿಟ್ರೆ ಅಂತೂ ಪ್ರಪಂಚನೇ ಮರ್ತು ಬಿಡ್ತಾಳೆ. ಹಾಳಾದ ಮುಕ್ಕಿ ಯಾವಾಗ ನೋಡಿದ್ರು ವಟ ವಟ ಅನ್ಕೊಂಡೇ ಇರೋದೆ. ಈಗ ತಾನೇ ಕಾಫಿ ಕೊಟ್ಟು ಬಂದಿದ್ದೀನಿ, ಮತ್ತೆ ಕಾಫಿ ಟೀ ಊಟ ತಿಂಡಿ ಅನ್ಕೊಂಡೇ ಇರೋದೆ. ಏನೋ ವಾಸನೆ ಬರ್ತಾ ಇತ್ತಲ್ಲ, ದರ್ದು ತೋಳು ಎಲ್ಲೋಗಿದಳೋ. ಲೇ ಇವಳೆ, ಮೂಲೆ ಮನೆಯಲ್ಲಿ ಏನೋ ಸೀದಾಗಿರೋ ವಾಸನೆ ಬರ್ತಾ ಇದೆ, ಹೋಗ್ ನೋಡ್ಬಾರ್ದಾ? ಏನಾದ್ರೂ ಹೇಳಿಲ್ಲ ಅಂದ್ರೆ ಈ ಮುಕ್ಕಿಗೆ ತಿಂದಿದ್ದನ್ನ ಅರ್ಗಲ್ಲ. ಅತ್ತೆ, ವಾಸನೆ ಬರ್ತಿರೋದು ನಮ್ಮನೆಯಲ್ಲ, ಪಕ್ಕದ ಮನೆಯಲ್ಲಿ. ಆಯ್ತು, ಎದುರುತ್ರ ಮಾತ್ರ ಚೆನ್ನಾಗಿ ಹೇಳ್ತೀಯ. ಇಲ್ಲಿ ಇಷ್ಟೊಂದು ಕಸ ಇದೆ, ಇದನ್ನ ಯಾರು ಗುಡ್ಸೋದು? ಆಯ್ತು ಆಯ್ತು, ಬೆಳಗ್ಗೆಯಿಂದ ಕೆಲಸ ಹೇಳ್ಕೊಂಡೇ ಇರೋದೆ. ಅದು ಮಾಡು, ಇದು ಮಾಡು, ಅದು ಕೊಡು, ಇದು ಕೊಡು ಅಂತ. ದಿನ ಬೆಳಗಾದ್ರೆ ಇದೇ ರಾಮಾಯಣ. ವಾವ್, ಏನ್ ಆಕ್ಟಿಂಗ್ ಅಲ್ಲ. ಸೂಪರ್ ಆಕ್ಟ್ ಮಾಡ್ತಾ ಇದ್ದಾಳಲ್ಲ ಕ್ಯಾಥರಿನ್. ಬೆಂಗಳೂರಿನ ಹುಡುಗಿ ತುಂಬಾ ಚೆನ್ನಾಗಿ ಮಾಡಿದಾಳೆ. ಏನು ಲವಲವಿಕೆ, ಏನ್ ಎನರ್ಜಿ. ಮಕ್ಕಳಿಗೆ ಅಂದ್ರೆ ಹೀಗೇನೆ, ಯಾವಾಗ್ಲೂ ತುಂಬಾ ಎನರ್ಜೆಟಿಕ್ ಆಗಿರ್ತಾರೆ ಅಂತ ಹೇಳ್ತಾರೆ. ಮಕ್ಕಳೇ, ಈಗ ನಾವು ದೊಡ್ಡವ್ರ ಟಾಸ್ಕ್ ಕಡೆಗೆ ಹೋಗೋಣ. ಏನ್ ಮಾಡ್ತಾ ಇದ್ರು ದೊಡ್ಡವರು? ಸಾಂಪ್ರದಾಯಿಕ ಅಡುಗೆ. ಏನೇನ್ ಅಡಿಗೆ ಮಾಡಿದ್ದಾರೆ ಅಂತ ನೋಡೋಣ. ಸಾಂಪ್ರದಾಯಿಕ ಅಡಿಗೆ ಅಂತ ಹೇಳಿದ್ರೆ ಮನೇಲಿ ಸಿಗುವಂತದ್ದು ಏನೇನೋ, ಹಿತ್ತಲಲ್ಲಿ ಸಿಗುವಂತ ಸೊಪ್ಪು ಅಥವಾ ಯಾವ್ದಾದ್ರು ಹಲಸಿನಕಾಯಿ, ಮಾವಿನಕಾಯಿ ಇಂಥವೆಲ್ಲ ತಗೊಂಡು ಮಾಡುವಂತ ಅಡಿಗೆ ಅಂತ ಹೇಳಿದ್ದು. ಯಾವ ಅಡಿಗೆ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಫಸ್ಟ್ ನಾವು ಇವರು ಸೀತಾ ಭಾಗವತ್ ಅವ್ರು ಮಾಡಿರುವಂತ ಒಂದು ಅಡಿಗೆ ನೋಡೋಣ. ಬನ್ನಿ. ನಮಸ್ಕಾರ ಎಲ್ಲರಿಗೂ. ನಾನು ಸೀತಾ ಗಣೇಶ್ ಭಾಗವತ್ ನಿಮ್ಮೊಂದಿಗೆ ಇನ್ನೊಮ್ಮೆ ಬಂದಿದ್ದೇನೆ. ಇವತ್ತು ನಾನು ಸಾಂಬ್ರಾಣಿ ಸೊಪ್ಪು, ಇದಕ್ಕೆ ದೊಡ್ಡ ಪತ್ರೆ ಅಂತಾನು ಹೇಳ್ತಾರೆ, ಇದರದ್ದು ಕಷಾಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈ ಎಲೆ ಈ ಎಲೆ ತುಂಬಾ ಒಳ್ಳೇದು ಹೆಲ್ತಿಗೆ. ಇದರಿಂದ ತಂಬಳಿ, ಚಟ್ನಿ ಎಲ್ಲ ಮಾಡ್ತೀವಿ ನಾವು. ಹಾಗೆ ಕಷಾಯ ಕೂಡ ಮಾಡ್ತೀವಿ. ಇದಕ್ಕೆ ಇಮ್ಯೂನ್ ಸಿಸ್ಟಮ್ ಬೂಸ್ಟರ್ ಅಂತಾನೆ ಹೇಳ್ಬಹುದು. ಇದನ್ನ ಕಂಟಿನ್ಯೂಸ್ ನಾವು ತಿನ್ನೋದ್ರಿಂದ ನಮ್ಮ ಸ್ಕಿನ್ ಎಲರ್ಜಿ ಏನಾದ್ರೂ ಇದ್ರೆ ಹೋಗುತ್ತೆ. ಥ್ರೋಟ್ ಇನ್ಫೆಕ್ಷನ್ಗೆ, ಸೈನಸ್ಗೆ, ಕೋಲ್ಡ್ಗೆ, ಕಫ್ಗೆ ಎಲ್ಲದೂ ಒಳ್ಳೇದು. ನಿಮ್ಗೆ ತುಂಬಾ ಕೆಮ್ಮಾದ್ರೂ ಕೂಡ ಇದರ ಕಷಾಯ ಕುಡಿಬೇಕು. ವಿಟಮಿನ್ ಸಿ ಅಂಡ್ ವಿಟಮಿನ್ ಎ ಕೂಡ ಇದರಲ್ಲಿ ಇದೆ. ಹಾಗೆ ಇದನ್ನ ಕಂಟಿನ್ಯೂಸ್ ನಾವು ತಿನ್ನೋದ್ರಿಂದ ಅರ್ಥ್ರಿಟಿಸ್ ಕೂಡ ಇದು ಒಳ್ಳೇದು, ಯಾಕಂದ್ರೆ ಇದು ಪೇನ್ ಕಡಿಮೆ ಮಾಡುತ್ತೆ. ಸೊ ಇವತ್ತು ನಾನು ಕಷಾಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನಿಮ್ಗೆ. ನೋಡೋಣ ಬನ್ನಿ. ಇದಕ್ಕೆ ಬೇಕಾಗೋದು ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡ್ಕೊಳ್ಳೋಣ. ಈ ಕಷಾಯಕ್ಕೆ ನಮಗೆ 8 ರಿಂದ 10 ಸಾಂಬ್ರಾಣಿ ಸೊಪ್ಪು ಎಲೆ ಬೇಕಾಗತ್ತೆ. 8 ರಿಂದ 10 ಅಂದ್ರೆ 4 ಕಪ್ ನೀರ್ ತಗೊಂಡಿದ್ದೀನಿ. ಅದಕ್ಕೆ ನಾನು
10 ಎಲೆ ತಗೊಂಡಿದ್ದೀನಿ. ಹಾಗೆ ಲಿಂಬು, ರಾಕ್ ಸಾಲ್ಟ್, ಬ್ಲ್ಯಾಕ್ ಸಾಲ್ಟ್ ಕೂಡ ಯೂಸ್ ಮಾಡಬಹುದು, ಸ್ವಲ್ಪ ಅರಿಶಿನ ಮತ್ತೆ ಜಿಂಜರ್. ನಮಗೆ ಬೇಕಾಗೋದು ಇಷ್ಟೇ ಇಂಗ್ರೀಡಿಯೆಂಟ್ಸ್. ಈಗ ಕಷಾಯ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನಾನೀಗ ಗ್ಯಾಸ್ ಆನ್ ಮಾಡ್ಕೊತೀನಿ. ನೀರು ಸ್ವಲ್ಪ ಕುದಿಬೇಕು. ಫಸ್ಟ್ ನೀರನ್ನ ಕುದಿಸ್ಕೊಳ್ಳೋಣ. ಹಾಗೆ ನೋಡಿ, ಈ ಸಾಂಬ್ರಾಣಿ ಸೊಪ್ಪನ್ನ ನಾನು ಇಷ್ಟಿಷ್ಟು ಸಣ್ಣ ಕಟ್ ಮಾಡಿದ್ದೀನಿ. ನಿಮ್ಗೆ ಯಾವ ಅಳತೆಯಲ್ಲಿ ಬೇಕಾದ್ರೂ ಕಟ್ ಮಾಡ್ಕೊಳ್ಬಹುದು. ಇದರಲ್ಲಿ ಇಷ್ಟೇ ಸಣ್ಣ ಕಟ್ ಮಾಡಬೇಕು ಅಂತ ಏನಿಲ್ಲ. ಬಟ್ ನಾನು ಹದವಾಗಿ ಇಷ್ಟಿಷ್ಟು ದೊಡ್ಡದಾಗಿ ಕಟ್ ಮಾಡಿದ್ದೇನೆ. ಈಗ ನೀರು ಬಿಸಿ ಆದ್ಮೇಲೆ ಎಲ್ಲ ಇದಕ್ಕೆ ಹಾಕ್ಬೇಕು. ಈಗ ಕಷಾಯ ಮಾಡೋದು ಹೇಗೆ ನೋಡ್ಕೊಳ್ಳೋಣ. ನೋಡಿ, ನೀರು ಚೆನ್ನಾಗಿ ಕುದೀತಾ ಇದೆ. ಈಗ ನಾವು ಕಷಾಯಕ್ಕೆ ಏನೇನು ಬೇಕು ಎಲ್ಲ ಇಟ್ಕೊಂಡಿದ್ದೀವಲ್ಲ, ಶುಂಠಿನ ನಾನು ಗ್ರೇಟ್ ಮಾಡಿ ಇಟ್ಕೊಂಡಿದ್ದೇನೆ, ಲಿಂಬು ರಸ ತೆಗೆದಿಟ್ಕೊಂಡಿದ್ದೇನೆ, ಮತ್ತೆ ಸಾಲ್ಟ್, ಅರಿಶಿನ ಪುಡಿ ಇದೆ. ಈಗ ನಾನು ಫಸ್ಟ್ ಜಿಂಜರ್ ಹಾಕ್ತೀನಿ. ನಿಮ್ಗೆ ಜಿಂಜರ್ ಫ್ಲೇವರ್ ಇಷ್ಟ ಆಗತ್ತೆ ಅಂದ್ರೆ ನೀವು ಇನ್ನೂ ಕೂಡ ಜಾಸ್ತಿ ಹಾಕಬಹುದು. ನಾನು ಆಲ್ರೆಡಿ ಜಾಸ್ತಿನೇ ಹಾಕಿದ್ದೇನೆ, ಸೊ ಇದಕ್ಕೆ ಇಷ್ಟು ಸಾಕಾಗತ್ತೆ. ಈಗ ಜಿಂಜರ್ ಹಾಕಿ 1 ಮಿನಿಟ್ ಕುದಿಲಿಕ್ಕೆ ಬಿಡಿ. ಹಾಗೆ ನೆಕ್ಸ್ಟ್ ಈಗ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದನ್ನ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಇದು ಫುಲ್ ಪಾತ್ರೆ ನೀರಿದೆಯಲ್ಲ, ಇದು ಹಾಫ್ ಪಾತ್ರೆ ಆಗಬೇಕು, ಅಷ್ಟು ನೀರು ಕುದಿಬೇಕು. ಈಗ ಇದು ಕುದೀತಾ ಇದೆ. ಇದು ಆಲ್ಮೋಸ್ಟ್ 4-5 ಮಿನಿಟ್ಸ್ ಆಗಿದೆ. ಈಗ ನಾವು ಸ್ವಲ್ಪ ಅರಿಶಿನ ಹಾಕ್ಬೇಕು ಇದಕ್ಕೆ. ಮತ್ತೆ ಸಾಲ್ಟ್ ಎಷ್ಟು ಬೇಕು ನೋಡ್ಕೊಂಡು, ನೀರು ಎಷ್ಟಿದೆ ನೋಡ್ಕೊಂಡು ಅದರ ಪ್ರಮಾಣದಲ್ಲಿ ಈ ಉಪ್ಪನ್ನು ಹಾಕಬೇಕು. ಇದು ರಾಕ್ ಸಾಲ್ಟ್ ಅಲ್ಲಿ ತುಂಬಾ ಮಿನರಲ್ಸ್ ಇದೆ. ಈಗ ಚೆನ್ನಾಗಿ ಒಂದ್ಸಲ ತಿರುಗಿಸ್ಬೇಕು. ಇದನ್ನ ಹಾಗೆ ಕುದಿಲಿಕ್ಕೆ ಬಿಡೋಣ. ಇದು ಒಂದು 5 to 10 ಮಿನಿಟ್ಸ್ ಕುದಿಬೇಕು. ಇದು ನೀರು ಆರಿ 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 ಫುಲ್ ತಪ್ಪಲೆ ಇರೋದು ಅರ್ಧ ತಪ್ಪಲೆ ಆಗಬೇಕು, ಅಲ್ಲಿವರೆಗೆ ಇದು ಕುದಿಬೇಕು. ನೋಡಿ, ಈಗ ಸುಮಾರು 20 ಮಿನಿಟ್ಸ್ ಕುದ್ದಿದೆ ಇದು. ಈಗ ನಾವು ಲಾಸ್ಟ್ ಅಲ್ಲಿ ನಿಂಬೆ ರಸನ ಹಾಕಬೇಕು. ನಾನು ನಿಂಬೆ ರಸನ ಹಾಕ್ಕೊತಾ ಇದ್ದೀನಿ. ಬೀಜ ಹೋದ್ರೆ ಸ್ವಲ್ಪ ಕೈ ಬರ್ಬೋದು, ಸೊ ಬೀಜನ ತೆಕ್ಕೊಂಡ್ಬಿಡಿ. ನಿಂಬೆ ರಸ ಹಾಕಿ ಈಗ ಇನ್ನೊಂದು ನಿಂಬೆ ರಸ ಹಾಕಿದ್ಮೇಲೆ ಒಂದು 10 ಮಿನಿಟ್ಸ್ ಕುದಿಸ್ಕೊಂಡ್ರೆ ಸಾಕು. ನೋಡಿ, ಕಷಾಯ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ. ಈಗ ರೆಡಿ ಆಗಿದೆ. ಇನ್ನೊಂದು 7 to 10 ಮಿನಿಟ್ಸ್ ವರೆಗೆ ಕುದಿಸ್ಬಿಟ್ರೆ ಸಾಕು. ನೋಡಿ, ತುಂಬಾ ಚೆನ್ನಾಗಿ ಕುದ್ದಿದೆ. ಈಗ ಸಾಕು. ಈಗ ನಾನು ಗ್ಯಾಸ್ ಸ್ಟವ್ ಬಂದ್ ಮಾಡ್ಕೋತೀನಿ. ಕಷಾಯ ರೆಡಿ ಇದೆ. ಈಗ ನಾವು ಇದನ್ನ ಒಂದು ಗ್ಲಾಸಲ್ಲಿ ಹಾಕೊಳ್ಳೋಣ. ಇದು ತುಂಬಾ ಕುಡಿಯಕ್ಕಾಗಲ್ಲ, ತುಂಬಾ ಚೊಗರಿರುತ್ತೆ, ಮತ್ತೆ ಟೇಸ್ಟ್ ಕೂಡ ಇರುತ್ತೆ ಹಾಗೆ. ಯಾಕೆಂದ್ರೆ ಉಪ್ಪಿದೆ, ಲಿಂಬು ಇದೆ, ಶುಂಠಿ ಇದೆ, ಇದರದ್ದು ಓಡರ್ ಕೂಡ ಚೆನ್ನಾಗಿದೆ. ಸ್ವಲ್ಪ ಚೊಗರು ಅನ್ಸಿದ್ರು ಕೂಡ ಕುಡಿಬಹುದು. ನೋಡಿ, ನಮ್ಮ ಕಷಾಯ ರೆಡಿ ಇದೆ. ನೋಡಿ, ಸಾಂಬ್ರಾಣಿ ಸೊಪ್ಪಿನ ಕಷಾಯ ರೆಡಿ ಇದೆ. ಸಾಂಬ್ರಾಣಿನ ಸೊಪ್ಪಿನ ಕಷಾಯ ರೆಡಿ ಇದೆ. ನಾನು ಸ್ವಲ್ಪ ಟೇಸ್ಟ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ. ನಿಮ್ಗೆ ಕೋಲ್ಡ್ ಮತ್ತೆ ಕೆಮ್ಮಿದ್ರೆ ಇನ್ನ ನೀವು ರಾತ್ರಿ 1 ಗ್ಲಾಸ್ ಕುಡ್ಕೊಂಡು ಮಲಗಿ ನೋಡಿ, ಬೆಳಗ್ಗೆ ಅದ್ರ ಇಫೆಕ್ಟ್ ಹೆಂಗಿರುತ್ತೆ ಅಂತ. ತುಂಬಾ ಚೆನ್ನಾಗಿದೆ. ಟೇಸ್ಟ್ ಕೂಡ ನೀವು ನಿಮ್ಗೆ ಇಷ್ಟ ಆಗತ್ತೆ, ನೋಡಿ ನೀವು ಟ್ರೈ ಮಾಡಿ. ಹಾಗೆ ಈ ಲಾಕ್ಡೌನ್ ಟ್ಯಾಲೆಂಟ್ ಅಂತ ಏನು ಪ್ರೋಗ್ರಾಮ್ ಭಾವನಾ ಟಿವಿ ಅವರು ಮಾಡ್ತಾ ಇದ್ದಾರೆ,
ಅದನ್ನ ನಿರೂಪಣೆ ಮಾಡ್ತಾ ಇದ್ದವರು ಜಯಶ್ರೀ ರಾಜು ಅವರು ನಮ್ಮ ಸಹಪಾಠಿ, ನಮ್ಮ ಗೆಳತಿ. ನಮ್ಮನ್ನ ಸೇರಿಸ್ಕೊಂಡಿದ್ದಾರೆ, ನಮ್ಮ ಟ್ಯಾಲೆಂಟ್ ತೋರ್ಸಕ್ಕೆ ಒಂದು ಅವಕಾಶ. ತುಂಬಾ ಧನ್ಯವಾದಗಳು ಜಯಶ್ರೀ. ಹಾಗೆ ಭಾವನಾ ಟಿವಿ ಅವರು ನಮಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಭಾವನಾ ಟಿವಿ ಅವರಿಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನೋಡಿದ್ರ, ದೊಡ್ಡ ಪತ್ರೆ ಸೊಪ್ಪು ನಾವು ದಿನಾ ನೋಡ್ತೀವಿ, ಚಟ್ನಿ ತಂಬಳಿ ಏನೋ ಮಾಡ್ಕೊಂಡು ತಿಂತಾ ಇರ್ತೀವಿ. ಆದ್ರೆ ದೊಡ್ಡ ಪತ್ರೆ ಸೊಪ್ಪು ಯಾವ್ಯಾವ್ದಕ್ಕೆ ಉಪಯೋಗ ಆಗತ್ತೆ, ಹೇಗೆಲ್ಲ ಬಳಸ್ಕೋಬಹುದು ಅನ್ನೋದನ್ನ ನಮ್ಮ ಸೀತಾ ಭಾಗವತ್ ಅವರು ಎಷ್ಟು ಚೆನ್ನಾಗಿ ಹೇಳಿದಾರಲ್ವಾ. ಸೀತಾ ಭಾಗವತ್ ಒಂದ್ ರೀತಿ ಆಲ್ರೌಂಡರ್ ಅಂತಾನೆ ಹೇಳ್ಬೋದು. ಇವರು ಬರೀ ಅಡಿಗೆ ಅಷ್ಟೇ ಅಲ್ಲ, ಒಳ್ಳೆಯ ಹಾಡುಗಾರ್ತಿ ಕೂಡ, ಜೊತೆಯಲ್ಲಿ ಅಭಿನಯವೂ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ. ಈಗಿನ ಮಹಿಳೆಯರಿಗೆ ಒಂದ್ ರೀತಿ ಅವ್ರ ಮಾದರಿ. ಅಂದ್ರೆ ಸುಮ್ಮನೆ ಮನೇಲಿ ಕೂತಿರಲ್ಲ, ಯಾವಾಗ್ಲೂ ಯಾವ್ದ್ರಲ್ಲಾದ್ರೂ ಅವರು ತಮ್ಮನ್ನ ತೊಡಗಿಸ್ಕೊಳ್ತಾ ಇರ್ತಾರೆ. ಹಾಗೆ ತಮ್ಮ ಜೊತೆಲಿ ಸುತ್ತ ಇರುವ ಮಕ್ಕಳನ್ನೂ ಕೂಡ ಒಂದಲ್ಲ ಒಂದು ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಅವರು ಯಾವಾಗ್ಲೂ ಹೇಳ್ತಾನೆ ಇರ್ತಾರೆ. ಸೀತಾ, ತುಂಬಾ ಚೆನ್ನಾಗಿತ್ತು ನೀವು ಮಾಡಿರೋ ಅಡಿಗೆ. ಈಗಂತೂ ನೆಗಡಿ, ಕೆಮ್ಮು, ಜ್ವರ ಅಂತ ಒಂದಲ್ಲ ಒಂದ್ ಬರ್ತಾ ಇರತ್ತೆ. ಅದಕ್ಕೆ ನೀವು ದೊಡ್ಡ ಪತ್ರೆಯನ್ನ ಹೇಗೆ ಉಪಯೋಗಿಸಬಹುದು ಅನ್ನೋದು ಹೇಳಿದ್ದು ತುಂಬಾ ಚೆನ್ನಾಗಿದೆ. ಧನ್ಯವಾದಗಳು. ಇನ್ನು ನಮ್ಮ ಈ ಲಾಕ್ ಡೌನ್ ಸಮಯದಲ್ಲಿ ನಾವು ಹೇಳಿರುವಂತ ಅಡಿಗೆಗಳಲ್ಲಿ ಅತಿ ಹೆಚ್ಚು ಅಡಿಗೆಯನ್ನ ಮಾಡಿ ಕಳಿಸ್ತಾ ಇರೋರಂದ್ರೆ ಮಮತಾ ಹೊಳ್ಳ. ಇವರು ಒಂದಲ್ಲ ಒಂದು ಅಡಿಗೆಯನ್ನ ಮಾಡ್ತಾನೆ ಇದ್ದಾರೆ. ಅಂದ್ರೆ ಅಡಿಗೆಯಲ್ಲಿ ಇವರಿಗಿರುವಂತಹ ಆಸಕ್ತಿ ಅವರು ಮಾಡುವ ಅಡಿಗೆಯಲ್ಲಿ ತೋರಿಸ್ತಾ ಇದೆ. ಯಾವ ರೀತಿ ಅಡಿಗೆ ಈ ಸರ್ತಿ ಮಾಡಿದಾರಂತ ನೋಡೋಣ ಬನ್ನಿ. ಈಗ ಬೆಳ್ಳುಳ್ಳಿ ಅನ್ನ ಮಾಡುವ ಕ್ರಮ ಅಂದರೆ ನಿನ್ನೆ ಉಳಿದ ಅನ್ನವನ್ನು ಇವತ್ತು ಅದನ್ನು ಹೇಗೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ಬೋದು ಅಂತ, ಅದಕ್ಕೆ ಬೆಳ್ಳುಳ್ಳಿ ಅನ್ನ ಮಾಡೋದು. ಅದು ನಮ್ಮ ಈ ಕುಂದಾಪುರ ಸೈಡ್ನಲ್ಲಿ ಕೋರ್ಕಿ ಬಿಸಿ ಅಂತ ಹೇಳ್ತಾರೆ. ಯಾಕಂತ ಹೇಳಿದರೆ ಅದು ಕೋರ್ಕಿ ಅಂತ ಹೇಳಿದ್ರೆ ಬಾಣಲಿ ಬಿಸಿ ಮಾಡಿ ಹಾಕೋದ್ರಿಂದ ಅದಕ್ಕೆ ಕೋರ್ಕಿ ಬಿಸಿ. ಬೆಳ್ಳುಳ್ಳಿ ಅನ್ನ, ಅಥವಾ ಈಗಿನ ಜನ್ರೇಷನ್ ಅವರು ಅದನ್ನು ಬೇಕಾದರೆ ಬಟರ್ ಗಾರ್ಲಿಕ್ ರೈಸ್ ಅಂತ ಕರಿಬಹುದು. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಒಂದು ನಿನ್ನೆ ಉಳಿದ ಅನ್ನ, ಬೆಳ್ಳುಳ್ಳಿ, ಹಚ್ಚಿದ ಹಸಿಮೆಣಸು, ಕರಿಬೇವು ಸೊಪ್ಪು, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಉಪ್ಪು, ಬೆಣ್ಣೆ, ತುಪ್ಪ. ಯಾಕಂದರೆ ಇದಕ್ಕೆ ಬೆಣ್ಣೆ ಮಾತ್ರ ಹಾಕಬಾರ್ದು, ಅದು ತುಪ್ಪ ಸಹ ಮಿಕ್ಸ್ ಮಾಡಬೇಕು. ಸಪೋಸು ಬೆಣ್ಣೆ ಇಲ್ಲ ಅಂತಂದರೆ ತುಪ್ಪದಲ್ಲಿ ಸಹ ಮಾಡ್ಬೋದು. ಹಾಗೂ ನೀರು ಯಾಕಂತಂದರೆ ಆ ಅನ್ನಕ್ಕೆ ನೀರು ಒಂದು ಅರ್ಧ ಗಂಟೆ ಮೊದಲು ನೀರು ಹಾಕಿ ನೆನೆಸಿ ಇಡಬೇಕು. ಈಗ ಒಗ್ಗರಣೆಗೆ ಬಾಣಲೆ ಬಿಸಿ ಮಾಡಿ ಅದಕ್ಕೆ ತುಪ್ಪ ಒಂದು 2-2.5 ಚಮಚ, ಬೆಣ್ಣೆ ಸಾಧಾರಣ ಒಂದು ಅಷ್ಟೇ ಪ್ರಮಾಣ 2-2.5 ಚಮಚ ಬೆಣ್ಣೆ, ಅದು ಆದಮೇಲೆ ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಸಮ ಕರಿದ ಮೇಲೆ ಬೆಳ್ಳುಳ್ಳಿ ಅರ್ಧ ಕರಿದ ಮೇಲೆ ಅದಕ್ಕೆ ಬೇರೆ ಒಗ್ಗರಣೆ ಸಾಮಗ್ರಿಗಳು ಎಲ್ಲ ಒಟ್ಟಿಗೆ ಒಂದು ಸಲ ಹಾಕ್ಬೋದು. ಉದ್ದಿನಬೇಳೆ, ಸಾಸಿವೆ ಮತ್ತು ಜೀರಿಗೆ. ಬೆಳ್ಳುಳ್ಳಿ ಸರಿ ಕೆಂಪಾಗಿ ಹುರಿದ ಮೇಲೆ ಅದಕ್ಕೆ ಹಸಿಮೆಣಸು ಹಾಗೂ ಕರಿಬೇವು ಸೊಪ್ಪು. ಒಗ್ಗರಣೆ ಕರೆದ ಮೇಲೆ ಅದಕ್ಕೀಗ ಅನ್ನವನ್ನು ಸರಿಯಾಗಿ ನೀರಿನಂಶ ತೆಗೆದು ಖಾಲಿ ಅನ್ನ ಮಾತ್ರ ಹಾಕಬೇಕು. ಅನ್ನ ಸ್ವಲ್ಪ ಅಂದರೆ ಭಾಳ ಮೆದು ಇರಬಾರ್ದು ಅನ್ನ, ಅಥವಾ ಗಟ್ಟಿ ಇದ್ದ ಅನ್ನ ಆದರೆ ಒಳ್ಳೆ ಆಗ್ತದೆ. ಇದನ್ನು ಕೊಚ್ಚಕ್ಕಿ ಅನ್ನೋದಲ್ಲೂ ಮಾಡ್ಬೋದು. ಕೊಚ್ಚಕ್ಕಿ ಅನ್ನೋದು ಮಾಡಿದ್ರೆ ಇನ್ನೂ ರುಚಿ ಆಗ್ತದೆ. ಅಂದರೆ ಸ್ವಲ್ಪ ಬಿಡಿ ಬಿಡಿಯಾಗಿರೋದ್ರಿಂದ ಇನ್ನೂ ರುಚಿ ಆಗ್ತದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಅದಕ್ಕೆ ಹಾಕಬೇಕು. ಹಾಕಿದ ನಂತರ ಅದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಅಂದರೆ ಈಗ ಬೆಣ್ತಕ್ಕಿಯಲ್ಲಿ ಮಾಡೋದಿದ್ದರೆ ಕುಕ್ಕರ್ನಲ್ಲಿ ಮಾಡಿದ ಅನ್ನವೇ ಮಾಡಬೇಕು. ಯಾಕಂದರೆ ಬಸಿದ ಅನ್ನ ಆದರೆ ಮೆದು ಆಗ್ತದೆ, ಇಷ್ಟು ಚೆನ್ನಾಗಿ ಬರೋದಿಲ್ಲ. ಕೊಚ್ಚಕ್ಕಿ ಆದರೆ ನಡೀತದೆ. ಈ ರೀತಿಯಾಗಿ ಫುಲ್ಲು ಏನು ಒಗ್ಗರಣೆಯನ್ನು ಹಾಕಿದ್ದು ಸರಿಯಾಗಿ ಮಿಕ್ಸ್ ಆಗಬೇಕು. ಅಂದರೆ ಬೆಣ್ಣೆ
ಮತ್ತು ತುಪ್ಪ ಮಿಕ್ಸ್ ಮಾಡೋದ್ರಿಂದ ಆ ಬೆಣ್ಣೆ ಕರೆದ ಪರಿಮಳ ಬರುತ್ತೆ. ಖಾಲಿ ಬೆಣ್ಣೆ ಮಾತ್ರ ಆದರೆ ಆಗೋದಿಲ್ಲ, ಬೆಣ್ಣೆ ಇಲ್ಲ ಅಂತಂದರೆ ತುಪ್ಪದಿಂದ ಮಾಡ್ಬೋದು. ಹೀಗೆ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಈ ಟೈಪ್ ಮುಚ್ಚಿ ಇಡಬೇಕು. ಅಂದರೆ ಒಳಗಿಂದ ಅದು ಸರಿಯಾಗಿ ಬೇಯ್ತದೆ. ಈಗ ಬೆಳ್ಳುಳ್ಳಿ ಅನ್ನ ತಿನ್ನಲಿಕ್ಕೆ ರೆಡಿಯಾಗಿದೆ. ಬೆಳ್ಳುಳ್ಳಿ ಅನ್ನ ಅಥವಾ ಬಟರ್ ಗಾರ್ಲಿಕ್ ರೈಸ್ ಅಥವಾ ನಮ್ಮ ಕುಂದಾಪುರ ಭಾಷೆಯಲ್ಲಿ ಹೇಳೋದಿದ್ರೆ ಕೋರ್ಕಿ ಬಿಸಿ ತಿನ್ನಲಿಕ್ಕೆ ರೆಡಿಯಾಗಿದೆ. ಇದನ್ನು ಖಾಲಿ ಹಾಗೆ ಸಹ ತಿನ್ಬೋದು ಅಥವಾ ಮೊಸರು ಹಾಕಿ ಸಹ ತಿನ್ಬೋದು. ಹೆಂಗೆ ತಿಂದರೂ ರುಚಿ ಆಗ್ತದೆ. ಇದು ತಯಾರು ಮಾಡಿದ್ದು ಮಮತಾ ಶ್ರೀಕಾಂತ್ ಹೊಳ್ಳ, ಅಂಬಾಗಿಲು, ಉಡುಪಿ. ವಾವ್, ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಬೆಳ್ಳುಳ್ಳಿ ಅನ್ನ. ಒಂದೊಂದ್ಸರ್ತಿ ರಾತ್ರಿ ಹೊತ್ತು ಅನ್ನ ಮಾಡಿಬಿಟ್ಟಿರ್ತೀವಿ, ಜಾಸ್ತಿ ಆಗ್ಬಿಡತ್ತೆ, ಏನಪ್ಪ ಮಾಡೋದು, ಮಾರನೇ ದಿನ ಹೇಗಪ್ಪ ತಿನ್ನೋದು ಅನ್ನೋ ಯೋಚನೆ ಬಂದ್ರೆ ಈ ರೀತಿ ಬೆಳ್ಳುಳ್ಳಿ ಅನ್ನ ಏನಾದ್ರೂ ಮಾಡ್ಬಿಟ್ರೆ ಎಲ್ಲರೂ ನನಗಬೇಕು ಅಂತ ಅನ್ನ ಪೂರ್ತಿ ಖಾಲಿ ಮಾಡೋದ್ರಲ್ಲಿ ಸಂಶಯನೇ ಇಲ್ಲ. ಥ್ಯಾಂಕ್ ಯು ಮೇಡಮ್, ತುಂಬಾ ಒಳ್ಳೆಯ ರೆಸಿಪಿಯನ್ನ ಹೇಳ್ಕೊಟ್ಟಿದ್ದೀರಾ. ಹಾಗೆ ಮುಂದಿನ ಅಡಿಗೆ ಯಾರ್ದು ಅಂತ ನೋಡೋಣ. ಸೀತಾಕಾಳನ್ ಇದಕ್ಕಿಂತ ಮುಂಚೆನೂ ಒಂದ್ ಅಡಿಗೆ ಮಾಡಿ ತೋರಿಸಿದ್ರು. ಈಗ ಈ ಸರ್ತಿ ಯಾವ ಅಡಿಗೆ ಮಾಡ್ತಿದ್ದಾರೆ ಅಂತ ನೋಡೋಣ, ಬನ್ನಿ. ಇದು ಸಂಡಿಗೆ ಹುಳಿ ಅಂತ. ಇದಕ್ಕೆ ಏನೇನು ಸಾಮಾನು ಬೇಕು ಅಂತ ಹೇಳ್ತೀನಿ. ನೆನೆಸಿರೋದು ತೊಗರಿಬೇಳೆ, ಹಸಿರು ಮೆಣಸಿನ್ಕಾಯಿ, ಇಂಗು, ಕಾಯಿ ತುರಿ, ಕೊತ್ತಂಬರಿ, ಕರಿಬೇವು, ಹುಣಸೆ ಹಣ್ಣಿನ ರಸ, ರಸಂ ಪೌಡ್ರು, ಉಪ್ಪು, ಕರಿಬೇವು, ಕೊತ್ತಂಬರಿ. ಹಾಯ್, ಭಾವನಾ ಟಿವಿ ಬಳಗದವರಿಗೆ ನಾನು ಸೀತಾ ಮಾಡೋ ನಮಸ್ಕಾರ. ನಾನು ಮತ್ತೆ ನಿಮ್ಮ ಮನೆಗೆ ಬಂದಿದ್ದೀನಿ. ಇವತ್ತು ಇನ್ನೊಂಥರ ಡಿಶ್ ಮಾಡೋದು ಹೇಳ್ಕೊಡ್ತೀನಿ. ಇದು ಸಂಡಿಗೆ ಹುಳಿ ಅಂತಾರೆ. ನೀವು ಯಾರು ಕೇಳಿರಲ್ಲ ಇದರ, ನಾನು ಅನ್ಕೊಂಡಿದ್ದೀನಿ. ಇವತ್ತು ಇದನ್ನ ಹೆಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬರ್ತೀರಾ? ಫಸ್ಟು ನಾವು ಕಾಯಿ ತುರಿ ಸ್ವಲ್ಪ ಹಾಕೊಳ್ಳೋಣ. ಆಮೇಲೆ ಹಸಿರು ಮೆಣಸಿನ್ಕಾಯಿ, ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಈ ಇದಕ್ಕೆ ಖಾರವಾಗಿರ್ಬೇಕು, ಇದು ಖಾರ ಇದ್ದಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಇದನ್ನ ಫಸ್ಟ್ ಒಂಚೂರು ಸ್ವಲ್ಪ ಇಂಗು. ನಾವಿದು ಆಂಬಡೆಗೆಲ್ಲ ಹಾಕೊಂತೀವಲ್ವಾ, ಅದೇ ತರ ಇದನ್ನ ಫಸ್ಟ್ ಒಂಚೂರು ಮಾಡ್ಕೊ. ಸ್ವಲ್ಪ ಇದೊಂಚೂರು ವಿಪ್ ಮಾಡ್ಕೊಂಡು ಇದಕ್ಕೆ ಇದು ತೊಗರಿಬೇಳೆ ನಾವು ನೆನ್ಸಿಟ್ಕೊಂಡಿರೋದು. ಈಗ ಆಂಬಡೆಗೆಲ್ಲ ನಾವು ಕಡಲೆಬೇಳೆ ನೆನ್ಸಿರ್ತೀವಲ್ವಾ, ಅದೇ ತರ ತೊಗರಿಬೇಳೆನ ಇದ್ರ ಜೊತೆ 1 ಸ್ಪೂನ್ ಅಕ್ಕಿ, ನೆನ್ಸುವಾಗ್ಲೇನೆ 1 ಸ್ಪೂನ್ ಅಕ್ಕಿ ಹಾಕೊಂಡು ಆಂಬಡೆ ತರ ರುಬ್ಕೋಬೇಕು. ತುಂಬಾ ನುಣ್ಣಗೆ ರುಬ್ಕೋಬಾರ್ದು. ನೋಡಿ, ಇದು ಸ್ವಲ್ಪ ಆಂಬಡೆ ರುಬ್ಕೊಂಡಿರ್ತೀವಲ್ಲ, ಹಿಂಗ್ ರುಬ್ಕೊಂಡು ಇದನ್ನ ಇದಕ್ಕೊಂಚೂರು ಉಪ್ಪು ಹಾಕೋಬೇಕು. ಎಷ್ಟು ರುಚಿ ಬೇಕೋ ಅಷ್ಟು ಉಪ್ಪು ಹಾಕೊಂಡು ಕಲಿಸ್ಕೋಬೇಕು. ಇದಕ್ಕೆ ಕೊತ್ತಂಬರಿ, ಕರಿಬೇವು ಹೆಚ್ಚಿಟ್ಕೊಂಡಿರ್ತೀವಲ್ವಾ, ಅದನ್ನ ಹಾಕೊಳ್ಳೋಣ. ಹಾಕೊಂಡೆಲ್ಲ ಕಲಿಸ್ಕೊಂಡು ಇದನ್ನ ಉಂಡೆ ಮಾಡ್ಕೊಳ್ಳೋಣ. ಸಣ್ಣ ಸಣ್ಣ ಉಂಡೆ, ಆಂಬಡೆ ತರ ಮಾಡ್ಕೊಂಡು. ಇದು ಈ ಕಡೆ ಎಲ್ಲ ನುಚ್ಚಿನ ಉಂಡೆ ಅಂತಾನು ಅಂತಾರೆ. ಇದನ್ನ ಸಣ್ಣ ಸಣ್ಣ ಉಂಡೆ ತರ ಮಾಡ್ಕೊಂಡು ಇದನ್ನ ಹಬೆ ಬೇಯಿಸ್ಕೋಬೇಕು. ಇಷ್ಟೇ ಸಣ್ಣ ಸಣ್ಣದು ಉಂಡೆ ಮಾಡಿ ಇಟ್ಕೊಂಡು ಇವಾಗ ಎಲ್ಲ ರುಬ್ಕೊಂಡಿರೋದನ್ನ ಎಲ್ಲ ಒಂಚೂರು ಉಪ್ಪು ಹಾಕ್ಬಿಟ್ಟು ಎಲ್ಲ ಕ್ಲೀನಾಗಿ ಕಲ್ಸ್ಕೊಂಡು, ಇದು ಆಂಬಡೆಗೆಲ್ಲ ನಾವು ಕಲ್ಸ್ಕೊಂಡಿರ್ತೀವಲ್ಲ ಆ ತರ ಅಷ್ಟೇ ಇರ್ಬೇಕು. ಹಂಗೆ ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡು ಎಲ್ಲ ಇಟ್ಕೊಂಡು ಇದನ್ನ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸೋದು. ಫಸ್ಟ್ ಇದನ್ನ ರೆಡಿ ಮಾಡ್ಕೋಬೇಕು ನಾವು, ಆಮೇಲೆ ಹುಳಿ ರೆಡಿ ಮಾಡೋದು. ಫಸ್ಟ್ ಇದು ರೆಡಿ ಮಾಡ್ಬಿಟ್ಟು ಇಡ್ಲಿ ಪಾತ್ರೆಯಲ್ಲಿ ಇಡಬೇಕು. ಇದನ್ನ ಇಡ್ಲಿ ಪಾತ್ರೆ ನೋಡಿ ಈ ತರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ. ಇದನ್ನ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಬೇಯಿಸೋದು. ಒಂದು 10-15 ನಿಮಿಷ ಬೇಯಿಸಿ. ಇವಾಗ ಇದು ಬೆಂದಿದ್ಯಾ, ಒಂದು 10 ನಿಮಿಷ ಜಾಸ್ತಿ ಬೇಯಬೇಕು ಅಂತಿಲ್ಲ, ಯಾಕಂದ್ರೆ ಇದು ಹುಳಿ ಮತ್ತೆ ಕುದಿಯುತ್ತಲ್ವಾ, ಜಾಸ್ತಿ ಏನು ಬೇಯೋದೇಕಾಗಲ್ಲ. ಈ ಗ್ಯಾಸ್ ಆಫ್ ಮಾಡಿದ್ದೀನಿ. ಇವಾಗ ಇದು ನಾವು ಹುಳಿ ಮಾಡ್ತೀವಲ್ಲ, ಅವಾಗ ರುಬ್ಬಿಟ್ಕೊಂಡಿರ್ತೇವೆ. ರುಬ್ಬುವಾಗ ಒಂದು ಸ್ವಲ್ಪ ತೆಗೆದಿಟ್ಕೋಬೇಕು. ಒಂದಿಷ್ಟಕ್ಕೆ ಸ್ವಲ್ಪ ತೆಗೆದಿಟ್ಕೊಂಡ್ರೆ 1-2-3 ಉಂಡೆ ಅಷ್ಟು ತೆಗೆದಿಟ್ರು ಅಂದ್ರೆ ನಮ್ಮ ಹುಳಿ ಗಟ್ಟಿಗೆ ಬರ್ಬೇಕಲ್ಲ, ದಪ್ಪ ಬರ್ಬೇಕಲ್ಲ. ಅದನ್ನ ನಾನು ಸ್ವಲ್ಪ ನೀರಲ್ಲಿ ಹಾಕಿ ಕದ್ರಿ ಇಟ್ಕೊಂಡಿದ್ದೀನಿ. ಅದನ್ನ ಹಾಕೊಳ್ಳೋಣ. ಆಮೇಲೆ ಹುಣಸೆ ರಸ ತೆಗೆದಿಟ್ಕೊಂಡಿದ್ದೆ, ಹುಳಿ ಬೇಕಲ್ಲ, ಹುಣಸೆ ರಸ ಒಂಚೂರು. ಇದು ತಿಳಿ ಸಾರಿನ ಪುಡಿ ಅಂತಿಲ್ಲ, ರಸಂ ಪೌಡರ್ ಸಿಗುತ್ತಲ್ವಾ, ಅದನ್ನ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೊಳ್ಳೋಣ. ಅದ್ರ ಹುಳಿಗೆ ಎಷ್ಟು ನೀವು ಖಾರ ಹಾಕೊಂತೀರ ಅಷ್ಟು.
ಹಾಕೊಂಡು ನಮ್ಗೆ ಈಗ ಸಾಂಬಾರ್ ಎಷ್ಟು ಬೇಕು ಎಷ್ಟು ಮಾಡ್ತೀವಲ್ವಾ ಅಷ್ಟು ನಾವು ನೀರು ಹಾಕೊಳ್ಳೋದು ಇದಕ್ಕೆ. ನಾನೀಗೊಂದು ಅರ್ಧ ಪಾತ್ರೆ ಎಷ್ಟು ಹಾಕೊಂಡಿದ್ದೀನಿ. ಇಷ್ಟು ಹಾಕೊಂಡು ಇದಕ್ಕೆ ನಾವು ಉಪ್ಪು ಎಷ್ಟು ಬೇಕೋ ಉಪ್ಪು ಹಾಕೊಳ್ಳೋಣ. ಇದೆಲ್ಲ ಸಾರು ರೆಡಿ ಆಗತ್ತೆ ನಿಮ್ಗೆ. ಇದು ಈಗ ಇಷ್ಟು ರೆಡಿ ಮಾಡ್ಕೊಂಡು ಕರಿಬೇವು ಹಾಕೋಣ. ಇದನ್ನೆಲ್ಲ ಕುದಿಯಕ್ಕೆ ಇಡೋದು ಇವಾಗ ನಾವು. ಇದು ಬೆಂದಿದೆಯಲ್ವಾ ಅದನ್ನ ಎತ್ತಿಟ್ಟು ಇವಾಗ ಗ್ಯಾಸ್ ಹಚ್ತೀನಿ. ಈಗ ಇದು ಕುದಿಯುತ್ತಲ್ವಾ, ಇದಕ್ಕೆ ನಾವು ಉಪ್ಪು ಖಾರ ಹುಳಿ ಎಲ್ಲ ಹಾಕಿದ್ದೀವಿ. ಒಂಚೂರು ಬೆಲ್ಲನೂ ಹಾಕೊಂಡ್ರಾಯ್ತು. ಉಪ್ಪು, ರಸಂ ಪೌಡ್ರು, ಹುಣಸೆ ರಸ, ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು. ಇವಾಗ ನೋಡಿ ಇದು ಕುದೀತಾ ಇದೆ. ಈಗ ತುಂಬಾ ಕುದಿಯಬೇಡ, ಎಲ್ಲ ಉಪ್ಪು ಖಾರ ಹಾಕಿ ಒಂದು 5 ನಿಮಿಷ ಒಂದು ಕುದಿ ಬರುತ್ತಲ್ವಾ ಅಷ್ಟು ಕುದಿ ಬಂದ್ರೆ ಸಾಕು. ಇವಾಗ ನಾವು ರುಬ್ಬಿರೋದು ಸ್ವಲ್ಪ ಬೇಳೆನ ಹಾಕಿದ್ವಿ, ಯಾಕಂದ್ರೆ ನಾವು ತೊಗರಿ ಬೇಳೆ ಬೇರೆ ಹುಳಿಗೆ ಅಂತ ಹಾಕಿರಲ್ವಲ್ಲ, ಅದಕ್ಕೆ ಅದೊಂಚೂರು ಗಟ್ಟಿ ಬರಕ್ಕಿಂತ ಅದೊಂಚೂರು ಹಾಕೋದು. ಇವಾಗ ಸ್ವಲ್ಪ ಇದು ಬೇಯಿಸಿ ಇಟ್ಕೊಂಡಿದ್ನಲ್ಲ, ಇದು ತುಂಬಾ ಹೊತ್ತಲ್ಲ ಬೇಡ, ಒಂದು 5-10 ನಿಮಿಷ ಹಸಿದೊಂಚೂರು ಇದಾದ್ರೆ ಸಾಕು. ಈಗ ಇದನ್ನ ಒಂದೊಂದು ಇದ್ರೊಳಗೆ ಹಾಕ್ಬಿಡೋದು. ಈಗ ಇದ್ರಲ್ಲಿ ಕುದಿದು ಬರುತ್ತದು ಎಲ್ಲ ಮಿಕ್ಸ್ ಆಗುತ್ತೆ ಬೆಂದಾಗ. ಈಗ ಇದು ಹಿಂಗೆ ಕುದಿಯುತ್ತೆ, ಕುದ್ಕೊಂಡು ಆ ಉಂಡೆ ಎಲ್ಲ ಹುಳಿ ಜೊತೆ ಮಿಕ್ಸ್ ಆಗುತ್ತೆ. ಇವಾಗ ಇದು ಕುದೀತಾ ಇರ್ಲಿ, ನಾವೊಂದು ಒಗ್ಗರಣೆಗೆ ಹಾಕೊಳ್ಳೋಣ. ಮಾಮೂಲಿ ಒಗ್ಗರಣೆ ಹಾಕ್ತಿವಲ್ವಾ, ಎಣ್ಣೆ, ಸಾಸಿವೆ, ಒಂಚೂರು ಹಿಂಗು ಹಾಕಿ ಇದಕ್ಕೆಲ್ಲ ಕರಿಬೇವೆಲ್ಲ ಹಾಕ್ಬಿಟ್ಟಿದೀವಲ್ಲ, ಬರೀ ಜಸ್ಟ್ ಒಂಚೂರು ಎಣ್ಣೆ, ಸಾಸಿವೆ, ಕರಿಬೇವು ಹಾಕಿದ್ರೆ ಇವಾಗ ಒಂಚೂರು ಒಗ್ಗರಣೆ ಹಾಕೊಂಡ್ಬಿಡೋಣ. ಒಂಚೂರು ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಒಂಚೂರು ಹಿಂಗೆ ಹಾಕಿದ್ರೆ ಸಾಕು. ಇವಾಗ ಸಂಡಿಗೆ ಹುಳಿ ನೋಡಿ ನೀವು ಮಾಡಿ ನೋಡ್ಬಿಟ್ಟು ನನಗೆ ಇನ್ನೊಂದ್ಸಲ ಹೇಳ್ಬೇಕಾಯ್ತಾ? ಓಕೆ, ಥ್ಯಾಂಕ್ ಯು. ವಾವ್, ಸೂಪರ್ ಅಲ್ಲ? ಯಾವ ಅಡಿಗೆ ಹೇಳಿ? ಮಾಂಸಾಹಾರಿಗಳು ಕೈಮಾ ಅನ್ಕೊಂಡು ತಿಂತಾರೆ, ಆದ್ರೆ ಶಾಕಾಹಾರಿಗಳೇನ್ ಮಾಡೋದು? ಸಸ್ಯಾಹಾರಿಗಳಿಗೆ ಅಂತ ಹೇಳ್ಬಿಟ್ಟು ಹೊಸ ಅಡಿಗೆಯನ್ನ ಹೇಳಿಕೊಟ್ಟಿದ್ದಾರೆ. ಯಾವುದು? ಸಂಡಿಗೆ ಸಾರು. ಸಂಡಿಗೆ ಸಾರು ಒಂಥರ ನೋಡೋದಕ್ಕೆ ಮಾಂಸಾಹಾರಿಗಳ ಕೈಮಾ ಥರನೇ ಕಾಣುತ್ತಲ್ಲ, ಉಂಡೆ ಉಂಡೆ ಬರುತ್ತೆ ತಿನ್ನಕ್ಕೆ. ಸೂಪರ್ ಅಡಿಗೆ. ಥ್ಯಾಂಕ್ ಯು ಸೀತಾ. ಬರೀ ನೀನು ನಿನ್ನ ಕೆಲವೊಂದು ಆಕ್ಟಿವಿಟೀಸ್ ಅಲ್ಲಿ ಅಷ್ಟೇ ಅಲ್ಲ, ಅಡಿಗೆಯಲ್ಲೂ ಕೂಡ ಪ್ರವೀಣೆ. ಯಾವ ರೀತಿ ಅಡಿಗೆಯನ್ನ ಮಾಡಿದ್ರೆ ಎಲ್ಲರನ್ನು ಮೆಚ್ಚಿಸಬಹುದು ಅನ್ನೋದನ್ನ ಹೇಳ್ಕೊಟ್ಟಿದೀಯ. ಥ್ಯಾಂಕ್ ಯು ಸೀತಾ. ನಮ್ಮ ಲಾಕ್ ಡೌನ್ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರ್ಯಾರು ಹೇಗೆ ಭಾಗವಹಿಸಿದ್ರು ಅಂತ ನೋಡಿದ್ರಲ್ವಾ? ಹಾಗೆ ಈಗ ಮುಂದಿನ ಕಾರ್ಯಕ್ರಮ, ಮುಂದಿನ ಕಂತಲ್ಲಿ ಯಾರೆಲ್ಲ ಭಾಗವಹಿಸ್ತಾರೆ ಅಂತ ನೋಡೋಣ. ಅಲ್ಲಿವರೆಗೂ ಧನ್ಯವಾದಗಳು.